ಸುರಪುರ ಸಂಸ್ಥಾನದಲ್ಲಿ ಒಂದು ದಂಡಿನ ಮಾರಮ್ಮ ಅಥವಾ ದಂಡಿನ ಮರಗಮ್ಮ ಅಂತ ಒಂದು ದೇವಸ್ಥಾನ ಇದೆ. ಎಲ್ಲ ಕಡೆ ನೀವು ಮಾರಮ್ಮನ ಗುಡಿಗಳನ್ನ ನೋಡಿದಿರಲ್ಲ. ದಂಡಿನ ಮಾರಮ್ಮ ಅಂದ್ರೆ ಏನ್ ಗೊತ್ತೇನ್ರಿ? ದಂಡಿನ ಮಾರಮ್ಮ ಅಂದ್ರೆ ಅದು ಸೈನ್ಯದ ಶಕ್ತಿ, ಸೈನ್ಯದ ಮಾರಮ್ಮ. ಸುರಪುರ ಸಂಸ್ಥಾನದ ಸೈನಿಕರು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಅವರ ಹೆಂಡತಿಯರು ಈ ದುರ್ಗಮ್ಮನ ಮುಂದೆ ದಂಡಿನ ಮಾರಮ್ಮನ ಮುಂದೆ ನೆರೆದು ತಮ್ಮ ತಾಳಿಗಳನ್ನ ಬಿಚ್ಚಿ ಆ ಮಾರಮ್ಮನ ಮುಂದೆ ಇಟ್ಬಿಡ್ತಾ ಇದ್ರು. ತಮ್ಮ ತಾಳಿಗಳನ್ನ ಬಿಚ್ಚಿ ಆ ಮಾರಮ್ಮನ ಮುಂದೆ ಇಟ್ಬಿಡ್ತಾ ಇದ್ರು ಅವರು. ಅಲ್ಲಿಗೆ ಸೈನಿಕನಿಗೆ ತನ್ನ ಸಂಸಾರದ ವ್ಯಾಮೋಹ ಹೊರಟೋಗ್ಬೇಕು. ನನ್ನವರು ಅನ್ನೋದು ಯಾರು ಇಲ್ಲ, ಸುರಪುರ ಸಂಸ್ಥಾನವೇ ನನ್ನ ಸಮಸ್ತ ತಾಯಿ ತಂದೆ ಅನ್ನೋ ಅಂತ ಒಂದು ಭಾವ ಅವನಲ್ಲಿ ಬರಬೇಕು. ಹೆಂಡತಿಯವರು ಆ ತಾಳಿಯನ್ನ ಬಿಚ್ಚಿ ಮಾರಮ್ಮನ ಮುಂದೆ ಇಟ್ಬಿಡ್ತಾ ಇದ್ರು ರೀ. ಅದನ್ನ ನೋಡಿದ ನಂತರ ಸುರಪುರದ ಸಂಸ್ಥಾನದ ಸೈನಿಕರು ಯುದ್ಧಕ್ಕೆ ಹೋಗ್ತಾ ಇದ್ರು. ಅವರನ್ನ ತಡೆಯುವಂತ ಶಕ್ತಿ ಅವತ್ತಿನ ಭಾರತದಲ್ಲಿ ಯಾರ್ಯಾರಿಗೂ ಇರಲಿಲ್ಲ. ಸುರಪುರ ತಡೆಯುವಂತ ಶಕ್ತಿ ಅವತ್ತಿನ ಭಾರತದಲ್ಲಿ ಯಾರ್ಯಾರಿಗೂ ಇರಲಿಲ್ಲ. ಸುರಪುರ ಸಂಸ್ಥಾನದ ಶೌರ್ಯಕ್ಕೆ ತಲೆಬಾಗದೇ ಇರುವಂತ ಸಾಮ್ರಾಜ್ಯವೇ ಅವತ್ತಿರಲಿಲ್ಲ. ಆಯ್ತಲ್ಲ, ಯುದ್ಧದಲ್ಲಿ ನೂರಾರು ಜನ, ಸಾವಿರಾರು ಜನ ಹುತಾತ್ಮರಾಗೋಗ್ತಾ ಇದ್ರು ಅಲ್ವಾ, ಬದುಕಿ ಬರ್ತಾ ಇದ್ರಲ್ಲ. ಎಷ್ಟೋ ಜನ ಬದುಕಿ ವಾಪಸ್ ಬರ್ತಾ ಇದ್ರಲ್ಲ, ಅವರಿಗೆ ಸುರಪುರ ಸಂಸ್ಥಾನದ ಮಹಾರಾಜರು ತಮ್ಮ ಖರ್ಚಿನಲ್ಲಿ ಆ ಹೆಂಡತಿಯನ್ನ ಮರು ಮದುವೆ ಮಾಡಿಸ್ತಾ ಇದ್ರು. ಯಾವ ತಾಯಿ ತನ್ನ ಗಂಡನಿಗಾಗಿ ಸುರಪುರ ಸಂಸ್ಥಾನಕ್ಕಾಗಿ ತಾಳಿಯನ್ನ ಬಿಚ್ಚಿಟ್ಲೋ ಅವಳನ್ನ ಕರೆದು ಪುನಃ ಈ ಸೈನಿಕನಿಗೆ ವಿಜೃಂಭಣೆಯಿಂದ ಅರಮನೆ ವತಿಯಿಂದ ಮದುವೆ ಮಾಡಲಾಗ್ತಾ ಇತ್ತು ರೀ. ಎಂಥ ಹೃದಯ ಸ್ಪರ್ಶಿ ಸನ್ನಿವೇಶ ನೋಡ್ರಿ. ಇಂಥದ್ದು ಈ ದೇಶದಲ್ಲಿ ಎಲ್ಲಾದ್ರೂ ಆಗೋದಕ್ಕೆ ಸಾಧ್ಯವೇನ್ರಿ? ಅತ್ಯಂತ ಅಪರೂಪದ ಸಂಗತಿಗಳಲ್ಲಿ ಇದು ಒಂದು. ಸುರಪುರ ಸಂಸ್ಥಾನ ಈ ಎಲ್ಲ ಕಾರಣಗಳಿಗೆ ನಾವು ನೆನೆಯಲೇಬೇಕಾದಂತ ಸಂಸ್ಥಾನ. ಸುರಪುರದ ರಾಜ ವೆಂಕಟಪ್ಪ ನಾಯಕರ ನಾವೆಲ್ಲ ಬ್ರಿಟಿಷರು ಮರ ಮೋಸದಿಂದ ಬಂಧಿಸಿ ಅವ್ರನ್ನ ಟ್ರಯಲ್ ಕರ್ಕೊಂಡು ಹೋಗ್ತಾರೆ. ಅದು ಬಹಳ ದೊಡ್ಡ ಕತೆ. ಆದರೆ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳುವಂತ ಸಾಹಸ, ಧೈರ್ಯ, ಮನೋಸ್ಥೈರ್ಯ, ಕೆಚ್ಚೆದೆಯನ್ನು ಪ್ರದರ್ಶಿಸಿದಂಥವ್ರು ಇದೇ ಸುರಪುರದ ರಾಜ ವೆಂಕಟಪ್ಪ ನಾಯಕರು. ಇವತ್ತು ಆ ಪುಣ್ಯ ಭೂಮಿ ಸುರಪುರದಲ್ಲಿ ಇದ್ದೀನಿ. ನಾಳೆ 18ನೇ ತಾರೀಕು ಎಲ್ಲರೂ ಅವರು ನಾನು ನೆನೆಸ್ಕೊಂಡಿದ್ದೀನಿ. ಸ್ವತಂತ್ರ ತರೋದಕ್ಕೆ ಶ್ರೀಕಾರ ಹಾಕಿದಂತ ರಣವೀಲ್ಯ ತಗೊಂಡಂತ ತಮ್ಮ ಪ್ರಾಣ ಬಲಿ ಕೊಟ್ಟಂತ ಮಹಾರಾಜ ಸುರಪುರದ ಮಹಾರಾಜ ನಾಲ್ವಡಿ ವೆಂಕಟಪ್ಪ ನಾಯಕರು. ಅವ್ರಿಗೊಂದು ಹೃದಯಪೂರ್ವಕ ನಮನ. ಸೆಪ್ಟೆಂಬರ್ 18 ಹೈದರಾಬಾದ್ನ ಭಾರತಕ್ಕೆ ಸೇರಿಸಿಕೊಂಡಂತ ದಿನ. ಇಡೀ ಭಾರತದ 545 ಸಂಸ್ಥಾನಗಳು ಬ್ರಿಟಿಷರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಆರಾಮಾಗಿದ್ದಂತ ಕಾಲದಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲೇ ಏಕೈಕ ಮಹಾರಾಜ ಬ್ರಿಟಿಷರ ವಿರುದ್ಧ ಸಡ್ಡು ಹೊಡೆದು 1857ರ ಸ್ವತಂತ್ರ ಸಂಗ್ರಾಮದ ನೇತೃತ್ವ ವಹಿಸಿದವರು ಸುರಪುರ ಸಂಸ್ಥಾನದ ಮಹಾರಾಜ ನಾಲ್ವಡಿ ವೆಂಕಟಪ್ಪ ನಾಯಕರು ಕಣ್ರಿ. ನಾಲ್ವಡಿ ವೆಂಕಟಪ್ಪ ನಾಯಕರು ಈ ಅಫ್ಕೋರ್ಸ್ ಅವ್ರನ್ನ ಮಿಡೋ ಸ್ಟೇಲರ್ ಅನ್ನ ಬ್ರಿಟಿಷ್ ಅಧಿಕಾರಿನೇ ಬೆಳೆಸಿದ್ರು ಸಹ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟಕ್ಕಾಗಿ ರಣವೀಲ್ಯ ತಕೊಂಡು ಅವ್ರನ್ನ ಎದುರಿಸಿದಂತ ಏಕೈಕ ಮಹಾರಾಜ, ದಕ್ಷಿಣ ಭಾರತದ ಏಕೈಕ ಮಹಾರಾಜ ಸುರಪುರದ ರಾಜ ವೆಂಕಟಪ್ಪ ನಾಯಕ. ಯಾರಿಗಾರು ನೆನಪಿದೆಯೇನ್ರಿ? ಯಾರಿಗಾರು ಗೊತ್ತಿದೆಯೇನ್ರಿ? ಈ ನೋವು ಯಾರಿಗಾದ್ರೂ ಗೊತ್ತಿದೆಯೇನ್ರಿ? ಈ ರಣವೀಲ್ಯದ ಕಥೆ ಯಾರಿಗಾರು ಗೊತ್ತಿದೆಯೇನ್ರಿ? ಈ ಘೋರ ಯುದ್ಧದ ಕಥೆ ಯಾರಿಗಾರು ಗೊತ್ತಿದೆಯೇನ್ರಿ? ಸುರಪುರದ ರಾಜ ವೆಂಕಟಪ್ಪ ನಾಯಕರ ನಾವೆಲ್ಲ ಬ್ರಿಟಿಷರು ಮರ ಮೋಸದಿಂದ ಬಂಧಿಸಿ ಅವ್ರನ್ನ ಟ್ರಯಲ್ ಕರ್ಕೊಂಡು ಹೋಗ್ತಾರೆ. ಅದು ಬಹಳ ದೊಡ್ಡ ಕತೆ. ಆದರೆ ಬ್ರಿಟಿಷ್